ವ್ಲಾಗ್ ಏನಪ್ಪಾ ಅಂತಂದ್ರೆ ನನ್ನ ಹಸ್ಬೆಂಡ್ ಮೇಲೆ ಒಂದು ಟ್ರಯಲ್ ಮಾಡೋಣ ಸುಮ್ನೆ ಮನೆಯಲ್ಲಿ ಇವತ್ತೇನು ಕೆಲ್ಸ ಇಲ್ಲ ಅಂತ. ನಿನಗ್ ಬೋರ್ ಆಗದೆ ಇರೋಕ್ ಒಂದ್ ಕತೆ ಹೇಳ. ವಿಕ್ರಮಾದಿತ್ಯ ಮತ್ತು ಬೇತಾಳ ಗೊತ್ತಾ? ಅಯ್ಯೋ ಮಹಾರಾಜ, ನೀನೇನಾದ್ರು ಯುವರಾಣಿ ಆಗಿದ್ದೆ, ಆ ಯುವರಾಣಿ ಯಾರನ್ನ ಸೆಲೆಕ್ಟ್ ಮಾಡಿರ್ಬೋದು ಮೂವರಲ್ಲಿ? ಉತ್ತರ ಗೊತ್ತಿದ್ದು ನೀನ್ ಹೇಳಿಲ್ಲ ಅಂದ್ರೆ ನಿನ್ ತಲೆ 1000 ಓಡಾಗತ್ತೆ. ನಿನ್ ಸಬ್ಸ್ಕ್ರೈಬರ್ಸ್ ನ ಕೇಳು, ಮಾಡಿಲ್ಲ ಅಂತ ಆಮೇಲೆ ನಾನು ಹೇಳ್ತೀನಿ. ಕರೆಕ್ಟ್ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ಆನ್ಸರ್. ನಡೆದಿದ್ದ ಘಟನೆ, ರಿಯಲ್ ಸ್ಟೋರಿ, ಪಾಠ ಇದರಿಂದ ಕಲಿಬಹುದು ಅಂತ ನೀನ್ ಎಲ್ಲೇ ಹೆಲ್ಪ್ ಮಾಡಿದ್ರು ಆ ಹೆಲ್ಪ್ ಎಲ್ಲಿಗೂ ಸುಮ್ನೆ ಹೋಗ್ಬಿಡಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಾಯಂಕಾಲ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಪ್ಪಾ ಅಂತಂದ್ರೆ ನನ್ನ ಹಸ್ಬೆಂಡ್ ಮೇಲೆ ಒಂದು ಟ್ರಯಲ್ ಮಾಡೋಣ ಸುಮ್ನೆ ಮನೆಯಲ್ಲಿ ಇವತ್ತೇನು ಕೆಲ್ಸ ಇಲ್ಲ ಅಂತ ಟ್ರೈ ಮಾಡ್ತಾ ಇದೀವಿ. ಏನಿದೇನೋ ಪ್ಯಾಕೇಜ್ ಏನೋ ಹಿಡ್ಕೊಂಡು ಕೂತಿದ್ದಾರೆ, ಪರ್ಸು ಅಂತ ನೋಡ್ತಾ ಇದ್ದೀರಾ. ಇದು ಬಂದು ನಮ್ಮ ಒಂದು ಏನಂತಾರೆ ಮೇಕಪ್ ಕಿಟ್ಟು. ಇದರಲ್ಲಿ ಬರೀ ಫೇಶಿಯಲ್ ಪ್ರಾಡಕ್ಟ್ಸ್ ಇದ್ದಾವೆ. ನನ್ನ ಹಸ್ಬೆಂಡು ಈ ನಡುವೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಕೋಲಾರಲ್ಲಿ, ಅದಕ್ಕೆ ಟ್ಯಾನ್ ಆಗಿದ್ದಾರೆ ಅಂತ ಸ್ವಲ್ಪ ಫೇಶಿಯಲ್ ಮಾಡೋಣ ಮನೆಯಲ್ಲಿ ಅಂತ ಕೂತ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನಂತ ತೋರಿಸ್ಬಿಡ್ತೀನಿ ಫಸ್ಟ್ ನಾನು. ಇದು ನೋಡಿ, ಇದು ಮನೆಯಲ್ಲೇ ಮಾಡಿರೋಂಥ ವೈನ್, ಇದು ಮನೆಯಲ್ಲೇ ಮಾಡಿರೋ ವೈನ್ ಇದು. ಇದನ್ನ ನಾನು ಕ್ಲೆನ್ಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್, ಇದು ವೈಪ್ಸ್. ಮತ್ತು ಇಲ್ಲಿ ಬಿಸಿ ನೀರು ತಗೊಂಡಿದ್ದೀನಿ. ಆಮೇಲೆ ಇದು ನೋಡಿ, ಇದು ಟ್ಯಾನ್ ರಿಮೂವಲ್ ಚೆರ್ರಿ ಸ್ಕ್ರಬ್, ಎವರ್ ಯೂತ್ದು. ಆಮೇಲೆ ಇದು ನೋಡಿ, ಇದನ್ನು ಅಷ್ಟೇ ಚಾಕ್ಲೇಟ್ ಆ್ಯಂಡ್ ಚೆರ್ರಿ, ಎವರ್ ಯೂತ್ದೆ ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಟ್ಯಾನ್ ಪ್ಯಾಕ್. ಆಮೇಲೆ ಇದು ಬಂದು ಕ್ಲೇ ಮಾಸ್ಕ್, ಇದು ಲ್ಯಾಕ್ಮಿದು ಕ್ಲೇ ಮಾಸ್ಕ್. ಇದು ನಾನು ಫಸ್ಟ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ರಿಸಲ್ಟ್ ಇದ್ರದ್ದು, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಆಮೇಲೆ ಇದು ಎವರ್ ಯೂತ್ದು ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್, ಇದು ಅಲೋವೆರಾ ಜೆಲ್ಲು. ಆಮೇಲೆ ಇದು ನೋಡಿ, ಇದು ಒಂದು ಮುಲ್ತಾನಿ ಮಟ್ಟಿ. ನನ್ನ ಹಸ್ಬೆಂಡು ಫ್ರೀಲ್ಯಾನ್ಸಿಂಗ್ ಜಾಬ್ ಮಾಡ್ತಾರೆ. ಫ್ರೀಲ್ಯಾನ್ಸಿಂಗಲ್ಲಿ ಒಬ್ಬರಿಗೆ ವೆಬ್ಸೈಟ್ ಡೆವಲಪ್ ಮಾಡ್ಕೊಡ್ಬೇಕಾದ್ರೆ ಇದು ಮನೆಯಲ್ಲೇ ಮಾಡಿರೋಂಥ ಮುಲ್ತಾನಿ ಮಟ್ಟಿ. ಅವರು ವೆಬ್ಸೈಟ್ ಮಾಡಿಕೊಟ್ಟಿದ್ದಕ್ಕೆ ಇದು ಮುಲ್ತಾನಿ ಮಟ್ಟಿ ಒಂದು ಟ್ರಯಲ್ ಪ್ಯಾಕ್ನ ನನಗೆ ಕೊಟ್ಟಿದ್ದಾರೆ. ಅದನ್ನು ಅವ್ರ ಮೇಲೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡೋಣ ಅಂತ ಇವತ್ತು ತೊಗೊಂಡಿದ್ದೀನಿ ಫಸ್ಟ್ ಟೈಮು. ಇದು ರಿಸಲ್ಟ್ ಹೆಂಗಿರುತ್ತೆ ನೀವೇ ನೋಡಿ. ಇದು ಲಾಸ್ಟಿಗೆ ಚಾರ್ಕೋಲ್ ಫೇಸ್ ಮಾಸ್ಕ್. ಓಕೆ, ಹಂಗಿದ್ರೆ ಯಾಕೆ ಲೇಟ್ ಮಾಡೋದು, ಬನ್ನಿ ನನ್ನ ಹಸ್ಬೆಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಬನ್ರಿ. A few moments later. ಹುಷಾರಮ್ಮ, ಫುಲ್ ಬೆಳ್ಳಗಾಗ್ಬಿಟ್ಟಿರೋ ಕಷ್ಟ. ಯಾಕೆ? ಯಾಕಂದ್ರೆ ಇದು ಇಂಡಿಯನ್ ಕಲರ್. ಬೆಳ್ಳಗಾಗ್ಬಿಟ್ರೆ ಸ್ವಲ್ಪ ಕೆಳಗೆ ಹೋಗ್ರಿ, ಬಿಳಿಯರ್ ಕಲರ್ ನಮಗೆ ಬೇಡ. ಇದೊಂದು ಪ್ರಾಡಕ್ಟ್ ನಾನು ತೋರಿಸಿಲ್ಲ. ಇದು ಮೋಸ್ಟ್ ಆಫ್ ದಿ ಬ್ಯೂಟಿ ಪಾರ್ಲರ್ಸ್ ಅಲ್ಲಿ ನನಗೆ ಇದನ್ನೇ ಯೂಸ್ ಮಾಡ್ತಾರೆ. ಇದು ಬಂದು ಡಿ ಟ್ಯಾನ್ ಫೇಶಿಯಲ್ ಕ್ಲೆನ್ಸರ್, ಓಝೋನ್ ಅವ್ರದ್ದು ಡಿ ಟ್ಯಾನ್ ಫೇಶಿಯಲ್ ಕ್ಲೆನ್ಸರ್. ಇದನ್ನ ನಾನು ಯೂಸ್ ಮಾಡಿದ್ದೀನಿ ಫಸ್ಟೇನೆ. ನೋಡಿದ ಆಲ್ಮೋಸ್ಟ್ ಅರ್ಧ ಡಬ್ಬ ಖಾಲಿ ಆಗಿದೆ. ಸ್ಟಾರ್ಟ್ ಮಾಡೋಣ ರೀ? ಒಂಚೂರು ಕೆಳಗಡೆ ಹೋಗ್ರಿ. ಬಕ್ಸ್ರಿ ಹಿಂದೆ ತಲೆ ಜುಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿರ್ತಾರೆ, ಏನಪ್ಪ ನಮ್ಮ ಸಾಧ್ಯದು ಅಂತ ಅನ್ಕೊಂಡ್ರೆ ಏನ್ ಮಾಡೋದು, ಮನೆಯಲ್ಲಿ ಹೆಂಗಸರ್ ಕಾಟ ತಡೆಯಕ್ಕಾಗಲ್ಲ ಅಂತನ್ರಿ. ನೋಡಿ, ಇದು ವೈನಲ್ಲಿ ನಾನು ಫಸ್ಟ್ ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ವೈನಲ್ಲಿ ಕ್ಲೆನ್ಸ್ ಅಂದರೆ ನಾನೇ ಸುಮ್ಮನೆ ಮನೆಯಲ್ಲಿ ವೈನ್ ಫೇಶಿಯಲ್ ಅಂತ ನೋಡ್ತೀವಲ್ಲ, ಯಾಕೆ ಟ್ರೈ ಮಾಡಬಾರ್ದು ಅಂತ ಫಸ್ಟ್ ಟ್ರೈ ಮಾಡಿದಾಗ ಒಳ್ಳೆ ರಿಸಲ್ಟ್. ಆವಾಗಿಂದ ಇವಾಗವರೆಗೂ ಅದನ್ನೇ ಕಂಟಿನ್ಯೂ. ಇದು ನಮ್ಮ ಮನೇಲೇ ಕ್ರಿಸ್ಮಸ್ಗೆ ನಮ್ಮ ಅತ್ತೆ ಮಾಡಿರೋ ವೈನು, ಹಾಗಾಗಿ ಇದು ಫಸ್ಟ್ ಟೈಮ್ ಅದರಲ್ಲಿ ಆ ವೈನಲ್ಲಿ ಮಾಡ್ತಾ ಇರೋದು. ಮಾತಾಡ್ಬೋದಾ, ಬಾಯಿ ಮುಚ್ಕೊಂಡಿರ್ಬೇಕು? ಮಾತಾಡ್ರಿ, ಫೇಸ್ ಪ್ಯಾಕ್ ಹಚ್ಚಿದ್ಮೇಲೆ ಮತ್ತೆ ಮಾತಾಡಕ್ಕಾಗಲ್ಲ, ಇವಾಗ ಮಾತಾಡ್ಬೋದು. ಯಾಕಂದ್ರೆ ನಮಗೆ ಸುಮ್ಮನೆ ಕುತ್ಕೊಳಕ್ ಬರಲ್ವೇ.
ಸ್ಕಿನ್ ಅಲ್ಲಿರೋ ಡೆಡ್ ಸ್ಕಿನ್ಸ್, ಹ್ಮ್. ಆಮೇಲೆ ಇಂಪ್ಯೂರಿಟೀಸ್, ಅಂದ್ರೆ ಡೈಲಿ ನೀವು ಧೂಳಲ್ಲಿ ಹೋಗ್ತಿರಲ್ಲ ಆಚೆ ಕಡೆ, ಹ್ಮ್. ಅದು ಧೂಳ್ ಕೂತಿರುತ್ತಲ್ಲ, ಅದನ್ನೆಲ್ಲ ಇದು ಕ್ಲೆನ್ಸ್ ಮಾಡುತ್ತೆ. ಇದು ನಾವು ಸ್ಕ್ರಬ್ ಮಾಡಿ ಹಿಂಗೆ ತೆಗೆದ್ರೆ ಹ್ಮ್. 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 ಅದ್ರಲ್ಲಿ ದ್ರಾಕ್ಷಿ ತೆಗಿಯತ್ತ ಹೆಂಗೆ? ಗೊತ್ತಿಲ್ಲ. ಅದೇ ಏನಂತಾರೆ, ವೈನ್ ಫೇಶಿಯಲ್ ಅಂತ ಬ್ಯೂಟಿ ಪಾರ್ಲರ್ ಎಲ್ಲ ಫೇಮಸ್ ಅಲ್ವಾ, ಅದ್ರಲ್ಲಿ ಎಲ್ಲ ಕೆಮಿಕಲ್ಸ್ ತಾನೇ ಹಾಕಿರ್ತಾರೆ. ಅದ್ರಲ್ಲಿ ಏನ್ ಒರಿಜಿನಲ್ ವೈನ್ ಯಾರು ಯೂಸ್ ಮಾಡಿರ್ತಾರೆ? ಈಗ ನಾವು ಮನೇಲಿ ಮಾಡಿರೋ ವೈನ್ ಅಲ್ವಾ, ಅದಕ್ಕೆ ಒರಿಜಿನಲ್ ಆಗಿ ಹೆಂಗಿದೆ ಏನು ಅಂತ ಆಲ್ರೆಡಿ ನಾವು ಮುಂಚೆ ಮಾಡಿರೋ ಒಂದು ರೀಲ್ ಅಲ್ಲಿ ಯಾರೋ ಕಮೆಂಟ್ ಹಾಕಿದಾರೆ, ಮೋಸ್ಟ್ಲಿ ಸ್ಟೂಡೆಂಟ್ಸ್ ಇಲ್ಲ ಸಾರೋ ಇರ್ಬೇಕು, ಗೊತ್ತಿಲ್ಲ, ಏನ್ ಸರ್ ನಿಮ್ ಅವತಾರ ಅಂತ. ಅದೊಂದು ರೀಲ್ ಇದೆ ಅಲ್ಲ, ನಾನು ದೋಸೆಗೆ ಎಪ್ಸಕ್ ಬಂದಾಗ ನೀವ್ ಅಂದ್ರಲ್ಲ, ಏನ್ ನಾನು ಸ್ಟವ್ ಮೇಲೆ ಮಾಡ್ಕೊಂಡು ಆ ರೀಲ್ಸ್ ಇದೆಲ್ಲ, ಅದಕ್ಕೆ ಯಾರೋ ಕಮೆಂಟ್ ಹಾಕಿದಾರೆ ಆಲ್ರೆಡಿ, ಏನ್ ಸರ್ ನಿಮ್ ಅವತಾರ ಅಂತ. ಸಾಕೀಗ ಚೆನ್ನಾಗಿ 2 minutes ನಾನು ಮಸಾಜ್ ಮಾಡಿದ್ದೀನಿ. ಈಗ ಅದನ್ನ ವೇಟ್ ಮಾಡಿ ನೋಡ್ರಿ, ನೋಡ್ರಿ ಕಂಪ್ಲೀಟ್ ನೋಡಿ. ಮುಖ ತೊಳ್ಕೊಂಡ ನಾವು ಸೋಪ್ ಹಾಕಿ ಮುಖ ತೊಳೆದ್ರು ಎಷ್ಟು ಗಲೀಜಿರುತ್ತೆ ಗೊತ್ತಾ ನಮ್ಮ ಫೇಸಲ್ಲಿ. ನೆಕ್ಸ್ಟ್ ನೋಡಿ, ಚಾಕ್ಲೇಟ್ ಸ್ಕ್ರಬ್, ಚೆರ್ರಿ ಚಾಕ್ಲೇಟ್ ಸ್ಕ್ರಬ್, ಟ್ಯಾನ್ ರಿಮೂವಲ್ ಚೆರ್ರಿ ಚಾಕ್ಲೇಟ್ ಸ್ಕ್ರಬ್ ಯೂಸ್ ಮಾಡ್ತಾ ಇದೀನಿ. ಸ್ಕ್ರಬ್ ಅಲ್ವಾ, ಸ್ಕ್ರಬ್ ಅಲ್ಲಿ ಈ ತರ ಇರುತ್ತೆ, ಮರಳು ಮರಳು ಅನ್ಸುತ್ತೆ. ಸೊ ಈಗ 5 minutes ನಾನು ಚೆನ್ನಾಗಿ ಇದನ್ನ ಸ್ಕ್ರಬ್ ಮಾಡಿದ್ದೆ. ಈಗ ನಾನು ಚೆನ್ನಾಗಿ ಒಂದು 5 minutes ಸ್ಕ್ರಬ್ ಮಾಡಿದೀನಿ. ಈಗ ಇದನ್ನ ವೈಪ್ ಮಾಡಿ ನಿನಗೆ ಬೋರ್ ಆಗದೆ ಇರೋಕೆ ಒಂದು ಕಥೆ ಹೇಳ. ಕಥೆ ಹೇಳ್ತೀರಾ? ಹೇಳ್ರಿ. ವಿಕ್ರಮಾದಿತ್ಯ ಮತ್ತು ಬೇತಾಳ ಗೊತ್ತಾ? ವಿಕ್ರಮಾದಿತ್ಯ ಮತ್ತೆ ಬೇತಾಳ ಕಥೆ ಗೊತ್ತು. ಅದ್ರಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ವಿಕ್ರಮಾದಿತ್ಯ ಬೇತಾಳ ಅಂತ ಗೊತ್ತು, ಹಿಂದಿನ ಸ್ಟೋರಿ ಗೊತ್ತಿಲ್ಲ. ಸ್ಟೋರಿ ಏನಪ್ಪಾ ಅಂದ್ರೆ, ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ, ಅವ್ನು ತುಂಬಾ ಒಳ್ಳೆ ರಾಜ ಇರ್ತಾನೆ. ಸೊ ವಿಕ್ರಮಾದಿತ್ಯಗೆ ಏನು ಅಂದ್ರೆ, ಅವರು ಜನಗಳಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಒಂದು ಹೋಮ ಮಾಡಿರ್ತಾರೆ. ಹೋಮ ಮಾಡುವಾಗ ಇವ್ರು ಹೋಮ ಮಾಡಕ್ ಬಂದಿರ್ತಾರಲ್ಲ ಪಂಡಿತರು, ಅವರೆಲ್ಲ ಏನ್ ಹೇಳ್ತಾರೆ, ಪಂಡಿತರಲ್ಲ ಏನ್ ಹೇಳ್ತಾರೆ ಅವ್ರನ್ನ, ಶಾಸ್ತ್ರಿಗಳ ಹೋಮ ಮಾಡಕ್ಕೆ ಬಂದಿರ್ತಾರಲ್ಲ, ಸೊ ಅವ್ರು ಹೇಳ್ತಾರೆ, ಏನಂತಾರೆ, ಪೂಜಾರಿಗಳ, ಪೂಜಾರಿಲ್ಲ, ಋಷಿ ಮುನಿಗಳು. ಋಷಿ ಮುನಿಗಳು ಹೇಳ್ತಾರೆ, ನೋಡಪ್ಪ ಇಲ್ಲಿಂದ ನೀನ್ ಸ್ಮಶಾನಕ್ಕೆ ಹೋದ್ರೆ ಅಲ್ಲೊಂದು ಬೇತಾಳ ಇರುತ್ತೆ, ಬೇತಾಳನ ಹೋಗ್ರಿ. ಇದು ನಮ್ಮ ಹತ್ರ ಇವತ್ತು ಎಷ್ಟೊಂದು ಫೇಸ್ ಪ್ಯಾಕ್ ಐತೆ ಆಯ್ತಾ, ಕಣ್ಣು ಮುಚ್ಕೊಳ್ರಿ. ಇದೆರಡರಲ್ಲಿ ಯಾವ್ದು ಯೂಸ್ ಮಾಡಿ ಫೇಸ್ ಪ್ಯಾಕ್? ರೈಟಾ ಲೆಫ್ಟಾ? ರೈಟ್. ಓಕೆ, ಲ್ಯಾಕ್ಮಿ 95 ಕ್ಲೇ ಮಾಸ್ಕ್. ಬಿಕಾಸ್ ಐ ಆಮ್ ಆಲ್ವೇಸ್ ರೈಟ್. ಇದು ಹಚ್ಚಿದ್ಮೇಲೆ ಮತ್ತೆ ನಿಮ್ಮನ್ನ ನೀವೇ ನೋಡ್ಕೊಂಡು ಭಯ ಪಡ್ಕೋಬೇಡ್ರಿ. ಬೆಳಗಾಗ್ತಿದೆ. ಹಚ್ಚಿದ್ಮೇಲೆ ತೊಳೆದ್ಮೇಲಲ್ಲ, ಅಲ್ಲಿಂದ ಅಲ್ಲಿ ಸ್ಮಶಾನಕ್ಕೆ ಹೋಗಿ, ಪಂಚಲಿಯ ಸ್ಮಶಾನಕ್ಕೆ ಹೋಗಿ ಒಂದು ಬೇತಾಳ ನೀನ್ ಕರ್ಕೊಂಡು ಬಂದು ಕುಡಿಸ್ಬೇಕು ನೀನು, ಅವಾಗ ನಿಂಗೆ ಹೋಮ ಸಂಪೂರ್ಣ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ವಿಕ್ರಮಾದಿತ್ಯ ಅಲ್ಲಿಂದ ಸ್ಮಶಾನಕ್ಕೆ ಹೋಗಿದ್ದ. ಅಂಡ್ ಒಂದು ಷರತ್ ಇರುತ್ತೆ, ಅವ್ರು ಹೇಳಿರ್ತಾರೆ, ನೀನ್ ಅಲ್ಲಿ ಹೋಗಿ ಅಲ್ಲಿಂದ ವಾಪಸ್ ನೀನು ಬೇತಾಳ ನೀನು ಕರ್ಕೊಂಬಂದು ಕುಣಿಸೋ ತನಕ ನೀನು ಒಂದು ಮಾತು ಮಾತಾಡಬಾರ್ದು ಅಂತ ಹೇಳಿದ್ರು. ಇದು ಷರತ್ತು, ಇದು ವಿಕ್ರಮಾದಿತ್ಯ ಹಿಂದಿನ ಕಥೆ. ಹೋಮ ಏನಕ್ಕೆ ಮಾಡ್ತಿರ್ತಾರೆ?
ಜನಗಳಿಗೆ ಒಳ್ಳೇದಾಗಕ್ಕೆ, ಅವ್ರ ರಾಜ್ಯ ಒಳ್ಳೇದಾಗಕ್ಕೆ ಒಂದೊಂದು ಮಾಡಿ. ವಿಕ್ರಮಾದಿತ್ಯ ಯಾವ ಊರವನು, ಯಾವ ರಾಜ್ಯದವನು? ವಿಕ್ರಮಾದಿತ್ಯ ಅವ್ರು ಬಂದು ನೆನಪಿಲ್ಲ ನನಗೆ. ವಿಕ್ರಮಾದಿತ್ಯ ಆಳಿರೋ ರಾಜ್ಯ ಅದೆಲ್ಲ ಇಲ್ಲ. ಅಂದ್ರೆ ಆಕ್ಚುಲ್ ಆಗಿ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ ಇದ್ರು, ಅಂಡ್ ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಪರಾಕ್ರಮಶಾಲಿಗಳು ಅಂತ ಹೇಳ್ತಾರೆ. ಹಂಗಾಗಿ ಅವ್ರನ್ನ ಹೊಗಳೋದಕ್ಕೆ ಅಂತ ಹೇಳಿ ಮಾಡಿರೋ ಕಥೆಗಳಿದೆ. ಅವ್ರ ಆಸ್ಥಾನದಲ್ಲಿ ಪಂಡಿತರು ಇದಾರಲ್ಲ, ಆಗಿನ ಕಾಲದಲ್ಲಿ ಟಿವಿಗಳಿರ್ಲಿಲ್ಲ, ಏನಿರ್ಲಿಲ್ಲ. ಹಂಗಾಗಿ ಪಂಡಿತರು ರಾಜನ ಮೇಲೆ, ರಾಜನ ಹೊಗಳೋದಕ್ಕೆ ಅಂತ ಕಥೆಗಳು ಬರ್ತಿದ್ರು. ಆತರ ಬಂದಿರೋ ಕಥೆಗಳು ಇದು ಅಂತ ಹೇಳ್ತಾರೆ. ನಿಜ ಇರ್ಬೋದು, ಇರ್ಬೋದು. ಬಟ್ ವಿಕ್ರಮಾದಿತ್ಯ ಅಂತ ರಾಜ ಮಾತ್ರ ಇದ್ರು. ಅದೇ ವಿಕ್ರಮಾದಿತ್ಯನ ಅಲ್ಲ? ಅದೇ ವಿಕ್ರಮಾದಿತ್ಯನೇ. ಬಟ್ ಬೇತಾಳನ್ ಕರ್ಕೊಂಬೋದು, ಕುಣ್ಸೋದು, ಬೇತಾಳ ಕಥೆ ಹೇಳೋದು ಎಲ್ಲ ಲೈಕ್ ಫಿಕ್ಷನಲ್ ಸ್ಟೋರೀಸ್ ಅಂತಾನೆ ನನ್ನ ಅನಿಸಿಕೆ. ಸೊ ಇವಾಗ ಕಥೆಗೆ ಬಂದ್ರೆ, ವಿಕ್ರಮಾದಿತ್ಯ ನಾ ಹೇಳಿದ್ನಲ್ಲ ಹೋಮಕ್ಕೋಸ್ಕರ ಅಂತ ಹೇಳಿ ಸ್ಮಶಾನಕ್ಕೆ ಬಂದಾಗ ಮರದ ಮೇಲೆ ಒಂದು ಹೆಣ ನೋಡ್ರಿ, ಕಣ್ ತೆಗಿಬೇಕಾ? ಎಲ್ಲೆಲ್ಲಿ ತಣ್ಣಗಾಗಿಲ್ಲ ನಿಮ್ಗೆ? ಎಲ್ಲ ಕಡೆ ತಣ್ಣಗಾಗಿದೆ. ಸರಿ, ಕಣ್ಣ ತೆಗಿಬಹುದು. ಅಂದ್ರೆ ಕಣ್ ಮುಚ್ಕೊಂಡಿದ್ರೆ ಚೆನ್ನಾಗಿ, ಅದೊಂಥರ ರಿಲ್ಯಾಕ್ಸ್ ಆಗುತ್ತೆ ಸ್ಕಿನ್. ಅದಕ್ಕೆ ಅದೊಂದ್ 5 ಮಿನಿಟ್ಸ್ ಆಗ್ಲಿ. ನಿಮ್ಗೆ ಹಿಂಗೆ ಟೈಟ್ ಫೀಲ್ ಆದಾಗ ಹೇಳ್ರಿ ನನ್ಗೆ. ಸೊ ಅಲ್ಲಿ ಮರದ ಮೇಲೆ ಹೆಣ ಇತ್ತಲ್ವಾ, ಹೆಣನ ಮರ ಹತ್ತಿ ವಿಕ್ರಮಾದಿತ್ಯ ಹೆಣ ಇಳಿಸ್ತಾರೆ. ಇಳಿಸೋ ಅಷ್ಟರಲ್ಲೇ ಹೆಣದಲ್ಲಿರೋ ಈ ಬೇತಾಳ ಬಂದು ಹೆಗ್ಲ ಮೇಲೆ ಕುತ್ಕೊಂಡ್ಬಿಡುತ್ತೆ. ಹೆಗ್ಲ ಹತ್ತಿ ಕುತ್ಕೊಂಡ್ಬಿಡುತ್ತೆ. ಸರಿ, ಕರ್ಕೊಂಡ್ ಬರ್ಬೇಕಾದ್ರೆ ಬೇತಾಳ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ. ರಾಜ, ನೀನೆಲ್ಲ ಒಳ್ಳೇದೇ ಮಾಡ್ತಾ ಇದೀಯಾ? ಅಂದ್ರೆ ಬೇತಾಳ ಹೆಗಲ ಕುತ್ಕೊಂಡಿರತ್ತೆ. ಅದಕ್ಕೆ ಹೇಳ್ತಾರಲ್ಲ, ಬೇತಾಳ ತರ ಬೆನ್ನೇರಿದ್ಯಾ, ಬೇತಾಳ ತರ ಎಲ್ಲಿ ಕೂತಿದ್ಯಾ ಅಂತ. ಹಾಗಾಗಿ ಬೇತಾಳ ಹೇಳತ್ತೆ, ನೀನ್ ಊರ್ಗ್ ಹೋಗೋ ತನಕ ನಂಗೆ ನಿನಗೂ ಬೋರ್ ಹೊಡಿದ್ಯಾ ಇರ್ಲಿ ಅಂತ ಹೇಳಿ ನಿನಗೊಂದ್ ಕತೆ ಹೇಳ ರಾಜ ಅಂತ ಕೇಳ್ತಾರೆ. ರಾಜ ಸುಮ್ನೆ ಇರ್ತಾನೆ, ಯಾಕಂದ್ರೆ ಮಾತಾಡ್ಬಾರ್ದಲ್ಲ, ಸುಮ್ನೆ ಇರ್ತಾನೆ ರಾಜ. ಸರಿ, ಇವಾಗ ಬೇತಾಳ ಕತೆ ಹೇಳಕ್ ಸ್ಟಾರ್ಟ್ ಮಾಡುತ್ತೆ. ಏನಪ್ಪಾ ಕತೆ ಅಂದ್ರೆ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ್ಗೆ ಒಬ್ಬ ಸುಂದರವಾದ ಮಗಳು. ಸರಿ, ಯುವರಾಣಿ ಮದ್ವೆ ಏಜ್ ಬಂದಿರ್ತಾಳೆ. ಇವಾಗ ಯುವರಾಣಿಗೆ ಒಂದು ಒಳ್ಳೆ ವರನ್ ಕರ್ಕೊಂಡ್ಬಂದು ಮದ್ವೆ ಮಾಡ್ಬೇಕು. ಬಟ್ ರಾಜನ್ಗೆ ಏನು ಅಂದ್ರೆ, ಒಳ್ಳೆ ಹುಡುಗನ್ನ, ಅಂದ್ರೆ ಒಳ್ಳೆ ಯುವರಾಜನ್ನ ಕೊಟ್ಟು ಮದ್ವೆ ಮಾಡ್ಬೇಕು, ಬುದ್ಧಿವಂತನ್ನ ಕರ್ಕೊಂಡ್ಬಂದು ಮದ್ವೆ ಮಾಡ್ಬೇಕು ಅಂತ. ಈ ಬುದ್ಧಿವಂತಗೋಸ್ಕರ ನಿಂಗೆ ಗೊತ್ತಲ್ಲ, ಆಗಿನ ಕಾಲದಲ್ಲಿ ಸ್ವಯಂವರ ನಡೆಸ್ತಿರ್ತಾರೆ. ಸರಿ, ಸ್ವಯಂವರಕ್ಕೆ ಬುದ್ಧಿವಂತ ಯುವರಾಜರು ಬಂದ್ರೆ ಅಂದ್ರೆ 3 ಯುವರಾಜರು ಬರ್ತಾರೆ. 3 ಯುವರಾಜರಿಗೂ ಒಂದ್ ನಿಮಿಷ, ನೀವೇನಾದ್ರೂ ಆ ಕಾಲದಲ್ಲಿ ರಾಜ ಆಗಿ ನಿಮ್ಗೇನಾದ್ರೂ ಸ್ವಯಂವರ ಮಾಡಿದ್ರೆ ಹುಡುಗಿ ಹುಡುಕ್ಬೇಕಾದ್ರೆ ಏನು ಕ್ವಾಲಿಫಿಕೇಶನ್ಸ್ ಅಥವಾ ಇರ್ತಾವಲ್ಲ, ನಮ್ಗೆ ಈ ತರ ಸರ್ಟನ್ ಇದು ಬೇಕು ಅಂತ ಹೇಳಿ, ಆತರ ಏನೇನ್ ಕಂಡೀಷನ್ಸ್ ಇರ್ತಾ ಇದ್ರಿ? ಸ್ವಯಂವರ ಹುಡುಗಿ ಹುಡುಗನ್ ಸೆಲೆಕ್ಟ್ ಮಾಡೋದು, ಹುಡುಗ ಹುಡುಗನ್ ಸೆಲೆಕ್ಟ್ ಮಾಡೋದಲ್ಲ. ಹಂಗೆ. ಓಕೆ. ಆಗಿನ ಕಾಲದಲ್ಲಿ ಹುಡುಗಿನ ನೋಡೋದಕ್ಕೆ ಹುಡುಗರು ಜಾಸ್ತಿ ಜನ ಬರ್ತಿದ್ರು, ಹುಡುಗಿಗ್ ಚಾಯ್ಸಸ್ ಇರ್ತಾ ಇತ್ತು ಹುಡುಗನ್ ಸೆಲೆಕ್ಟ್ ಮಾಡಕ್ಕೆ. ಇವಾಗ ಆಪೋಸಿಟ್ ಆಗಿದೆ. ಹುಡುಗರಿಗೆ ಆಪ್ಷನ್ ಇಲ್ಲ ಹಂಗಂದ್ರೆ, ಹುಡುಗ ಹೋಗಿ ಹುಡುಗಿನ ಮೆಚ್ಚಿಸ್ಬೇಕು, ಹುಡುಗಿಗೆ ಆಪ್ಷನ್, ಆಪ್ಷನ್ ಯಾರು ಬೇಕೋ ಸೆಲೆಕ್ಟ್ ಮಾಡಿ. ಹಂಗೆ ಈ ಸ್ವಯಂವರದಲ್ಲಿ 3 ಯುವರಾಜರು ಬರ್ತಾರೆ. 3 ಯುವರಾಜರು ಅಂದ್ರೆ ಇವಾಗಿನ ಕಾಲದಲ್ಲೂ ಹಂಗೆ ತಾನೆ, ಫಸ್ಟ್ ಹುಡುಗ ತಾನೆ ಬಂದು ಹುಡುಗಿನ ನೋಡೋದು, ಅದು ಒಂದ್ ಲೆಕ್ಕದಲ್ಲಿ ಸ್ವಯಂವರನೇ ತಾನೆ ಹಂಗಂದ್ರೆ. ಹೌದೌದು, ನಿಜಾನೆ. ಯು ಗಾಟ್ ಅ ಪಾಯಿಂಟ್. ಸ್ವಯಂವರಕ್ಕೆ 3 ಯುವರಾಜರು ಬರ್ತಾರೆ. 3 ಯುವರಾಜರನ್ನು ನೋಡ್ಕೊಳಕ್ಕೆ ಬೇಕಾಗಿರೋ ಸೇವಕರನ್ನ ಇಟ್ಟಿರ್ತಾರೆ. ರಾಜ ಹೇಳಿರ್ತಾನೆ, 3 ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸರಿ, ಒಬ್ಬ ಯುವರಾಜನ್ಗೆ ಅಲ್ಲ 3 ಯುವರಾಜರಿಗೆ ಒಳ್ಳೆ ಊಟ, ಪುರಿ ಭೋಜನ ಅಂತಾರೆ. ಪುರಿ ಭೋಜನ ಅಂತಾರೆ. ಅದ್ರೆಲ್ಲ ಫುಲ್ ಹೊಟ್ಟೆ ತುಂಬೋ ತರ ಏನೇನ್ ಬೇಕೋ ಎಲ್ಲಾ ತರ ತಂದಿಟ್ಟಿರ್ತಾರೆ. ಎಲ್ಲ ತಿಂತಿರ್ತಾರೆ. ಒಬ್ಬ ಯುವರಾಜ ಸ್ಟಾರ್ಟ್ ಮಾಡ್ತಾನೆ, ಏನಿದು ಇಲ್ಲೆಲ್ಲ ನನಗೆ ಹಸು ವಾಸನೆ ಬರ್ತಾ ಇದೆ ಅಂತ. ಹಸು ವಾಸನೆನ? ಇಲ್ಲೆಲ್ಲ ಹಸು ವಾಸನೆ ಐತಿ, ಇಲ್ಲೆಲ್ಲ ಹಸು ಇಲ್ಲ. ಎಲ್ಲಾ ಕಡೆ ನಾವು ಇಷ್ಟೊಳ್ಳೆ ರಾಜ್ಯ ಬಂಗಲೆ ಇದೆ, ಅರಮನೆ ಇದೆ, ಎಲ್ಲಾ ಕಡೆ ಕ್ಲೀನ್ ಮಾಡಿದ್ವಿ, ಇಷ್ಟು ಜನ ಸೇವಕರನ್ನ ಕ್ಲೀನ್ ಮಾಡಕ್ಕೆ.
ಇಷ್ಟು ಜನ ಸೇವಕರನ್ನ ಇಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹಸು ವಾಸನೆ ಎಲ್ಲಿಂದ ಬರ್ತಾ ಇರ್ತದೆ? ಇನ್ನ ಮನೆಗಳು ಹಸು ಸಾಕಿರೋರೆಲ್ಲ ಊರಿಂದ ಆಚೆ ಇದಾರೆ, ಇಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲೂ ಇಲ್ಲಲ್ಲ ಹಸುಗಳು. ಅದಕ್ಕೆ ಯುವರಾಜ್ ಹಾಕಿ ಇಲ್ಲ ನನಗೆ ಹಸು ವಾಸನೆ ಇಲ್ಲ, ಎಲ್ಲೂ ಮೂಗು ಬಡಿತಾ ಇದೆ, ಎಲ್ಲಿ ಬರ್ತಾ ಇದೆ ಹಸು ವಾಸನೆ, ಎಲ್ಲಿ ಬರ್ತಾ ಇದೆ ಹಸು? ಅವಾಗ ಅಲ್ಲೊಬ್ಳು ಸಖಿ ನಿಂತಿರ್ತಾರೆ. ಸಖಿ ಹೇಳ್ತಾಳೆ, ಇಲ್ಲ ನಮ್ಮ ಮನೇಲಿ ಹಸುಗಳಿದೆ ಅಂತ ಹೇಳ್ತಾಳೆ. ಹಾಗಾದ್ರೆ ನೀನ್ ಹಸು ಇಲ್ಲ ಸ್ವಾಮಿ, ನಾನು ಹಸುನ ನಾನು ಬಿಟ್ಟೋದು ಇಲ್ಲ, ನಮ್ಮ ಮನೆಯಲ್ಲೂ ಸೇವಕರಿದ್ದಾರೆ, ಹಸು ನೋಡ್ಕೊಳಕ್ಕೆ ಅಂತಾನೆ ಸೇವಕರಿದ್ದಾರೆ, ನಾನು ಹಸು ಹತ್ರಕ್ಕೂ ಹೋಗಲ್ಲ, ಅದು ನಾನು ಒಳ್ಳೆ ಸ್ನಾನ ಮಾಡಿ ಪರ್ಫ್ಯೂಮ್ ಎಲ್ಲ ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳಿ. ಆಮೇಲೆ ಹಂಗೆಲ್ಲ ಹೇಳ್ತಾಳು ಸಖಿ. ಹಂಗೆ ಹೇಳಿದಾಗ ಏನಂತ ಹೇಳ್ತಾಳೆ, ಹಸು ಮನೇಲಿ ಹಸು ಇದೆ, ಬಟ್ ನಾನ್ ಅದ್ರ ಹತ್ರಕ್ಕೂ ಹೋಗೋದಿಲ್ಲ, ಸೇವಕರಿದಾರ ನೋಡ್ಕೊಳಕ್ ಸೇವಕರಿದ್ದಾರೆ, ನಾನ್ ನೀಟಾಗಿ ಸ್ನಾನ ಮಾಡ್ಕೊಂಡ್ ಪರ್ಫ್ಯೂಮ್ ಹಾಕೊಂಡ್ ಬಂದಿದೀನಿ, ನಿಮ್ಗೆ ಯಾರಿಗೂ ಬಂದಿಲ್ಲ ಸ್ಮೆಲ್, ಮತ್ತೆ ಅವ್ರಿಗೆ ಹೆಂಗ್ ಬಂತು? ಇದು ನಿಮ್ಗೆ ಟೈಟ್ ಆದಂಗ ಅನ್ಸ್ತಾ ಇದ್ಯಾ? ಎಲ್ಲ ತಣ್ಣಗ್ ಅಯ್ಯಮ್ಮ ಮೈಕಲ್ಲ, ಬ್ರಷ್ ಒಂಚೂರು ಮುಂದೆ ಹೋಗ್ರಿ. ಹಂಗೆ ನಾವು ಮೇಕಪ್ ಮಾಡೋದು, ಯಾಕಂದ್ರೆ ನಾವು ಪ್ರೊಫೆಷನಲ್ಸ್ ಅಲ್ಲಲ್ಲ. ನೆಕ್ಸ್ಟ್ ಹೇಳ್ರಿ, ಕಂಟಿನ್ಯೂ. ನಿಮ್ಗೆ ಯಾರಿಗೂ ಬರ್ಲಿಲ್ಲಲ್ಲ ಅಂತ. ಅವಾಗ ಎಲ್ಲಾರು ಆಶ್ಚರ್ಯ ಪಡ್ತಾರೆ, ಓ ಯುವರಾಜ ಎಷ್ಟು ಬುದ್ಧಿವಂತ ಇರಬೇಕು, ಎಲ್ಲೋ ಏನೋ ಆಗಿರೋ ಸ್ಮೆಲ್ ಕೂಡ ಯುವರಾಜನ್ ಮುಗಿದ್ ಬಂತಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ಇನ್ನೊಬ್ಬ ಯುವರಾಜ ಹೇಳ್ತಾನೆ, ಇದೇನಿದು ಸಗಣಿ ವಾಸನೆ ಹೇಳ್ತಾನೆ. ಸಗಣಿನ ಇಲ್ಲಲ್ಲ, ಸಗಣಿ ಎಲ್ಲಿಂದ ಬಂತು? ಇಲ್ಲ ಸಗಣಿ ವಾಸನೆ ನಂಗೆ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಅಲ್ಲೊಬ್ಳು ಹಸು ಅವಳಿದ್ಲಲ್ಲ, ಅವಳನ್ನ ಕಳಿಸ್ಬಿಡ್ತಾರೆ, ನೀನ್ ಆ ಕಡೆ ಹೋಗ್ಬಿಡು. ಅವಳು ಹೋದ್ಮೇಲೆ ಇವನು ತಿನ್ನಕ್ಕೆ ಇಲ್ಲ, ನನಗೆ ಸಗಣಿ ವಾಸನೆ ಬರ್ತಾ ಇದೆ, ಊಟದಲ್ಲೇ ನಂಗೆ ಸಗಣಿ ವಾಸನೆ ಬರ್ತಾ ಇರೋದು ಅಂತ. ಆಮೇಲೆ ಕುಕ್ ಇದ್ರಲ್ಲ, ಕುಕ್ನೆಲ್ಲ ಕಳಿಸ್ಬಿಟ್ಟು ಹೇಳ್ತಾರೆ, ನೀವು ಸರಿಯಾಗಿ ತೊಳ್ದಿಲ್ಲ ಮಾಡಿಲ್ಲ ಅಂತ ರಾಜೆಲ್ಲ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಾನು ನೀಟಾಗಿ ತೊಳ್ದಿದ್ದೀನಿ ಅಂತ. ಆಮೇಲೆ ಅಲ್ಲಿರೋ ಸೇವಕರು ಹೇಳ್ತಾರೆ, ಇಲ್ಲ ನಾವು ನೋಡಿದೀವಿ ಅಡಿಗೆ ಎಲ್ಲ ನೀಟಾಗಿ 2-3 ಸಲ ತೊಳ್ದಿದ್ದಾರೆ, ತರಕಾರಿಗಳು ಎಲ್ಲ ಏನ್ ಹೇಳ್ತಾರೆ. ಆದ್ರೆ ಇವ್ರು ಇಲ್ಲ, ನನಗೆ ಸಗಣಿ ವಾಸನೆ ಬರ್ತದೆ, ಸಗಣಿ ವಾಸನೆ ಯಾರಿಗಿಲ್ಲ, ಅವ್ರು ತಿಂತಾರ ಮಾತ್ರ, ಅಂದ್ರೆ ಒಬ್ಬ ಯುವರಾಜನ ಮಾತ್ರ ಸಗಣಿ ವಾಸನೆ. ಆಮೇಲೆ ರಾಜ ಇನ್ನೇನ್ ಮಾಡೋದಾಗಿರೋ, ರೈತನ್ ಕರ್ಸ್ರಿ ಅಂತೇಳಿ ರೈತನ್ ಕರ್ಸ್ತಾರೆ. ರೈತ ಬರ್ತಾನೆ, ಬಂದ್ಬಿಟ್ಟು ಹೌದು ರಾಜ್ರೆ, ನನ್ಗೆ ತಪ್ಪಾಯ್ತು, ನಾನು ಗಿಡ ಬೆಳೆಸೋದಕ್ಕೆ ಅಂತ ಹೇಳಿ ಗೊಬ್ಬರಕ್ಕೋಸ್ಕರ ಸಗಣಿನ ಯೂಸ್ ಮಾಡಿದ್ದೆ ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಇನ್ನೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಗಿಡ ಬೆಳೆಯುವಾಗ ಹಾಕಿರೋ ಸಗಣಿ ವಾಸನೆ ಅನ್ನ ಮಾಡಿದ್ಮೇಲೆ ತಿನ್ನೋ ಅನ್ನದಲ್ಲಿ ಇವ್ರು ಬರ್ತಾ ಇದೆಯಲ್ಲ, ಇವನೆಷ್ಟು ಬುದ್ಧಿವಂತ ಇರ್ಬೋದು ಅಂತ ಎಲ್ಲರೂ ಓಡ್ಕೊಳ್ತಾರೆ. ಸರಿ ಅದಾಗತ್ತೆ, ಇನ್ನೆಲ್ಲ ಊಟ ತಿಂದು ಎಲ್ಲಾರು ಮಲಗ್ತಾರೆ. ಮಲಗಿದಾಗ ಎಲ್ಲಾರ್ಗು ಒಳ್ಳೆ ಬೆಡ್ರೂಮು, ಲೈಕ್ ಗೊತ್ತಲ್ಲ ರಾಜನ್ಗೆ ಹೆಂಗಿರ್ತದೆ, ರಾಜನ್ಗೆ ಅಷ್ಟು ನೀಟಾಗಿ ರೆಡಿ ಮಾಡಿ, ಒಳ್ಳೆ ಬೆಡ್ರೂಮ್ ಮಾಡಿ, ಒಳ್ಳೆ ಬೆಡ್ ರೆಡಿ ಮಾಡಿ, ಎಲ್ಲ ಪರ್ಫ್ಯೂಮ್ ಎಲ್ಲ ಹಾಕಿ ಎಲ್ಲ ನೀಟಾಗಿ ರೆಡಿ ಆಗಿದೆ. ಎಲ್ಲಾರು ಮಲ್ಕೊಂತಾರೆ. ಒಬ್ಬ ಯುವರಾಜ, ನನಗೆ ನಿದ್ದೆ ಬರ್ತಿಲ್ಲ. ಯಾಕಪ್ಪ ಅಂದ್ರೆ ಬೆಡ್ ಕ್ಲೀನ್ ಆಗಿಲ್ಲ, ನಂಗೆ ನಿದ್ದೆ ಬರ್ತಿಲ್ಲ. ಇಲ್ಲ ಎಲ್ಲ ಕ್ಲೀನ್ ಆಗಿದೆ ಅಂತ ಎಲ್ಲ ನೋಡ್ತಾರೆ. ಇಲ್ಲ ಬೆಡ್ ಕ್ಲೀನ್ ಇಲ್ಲ, ನಂಗೆ ನಿದ್ದೆ ಬರ್ತಿಲ್ಲ. ಮತ್ತೆ ಎಲ್ಲಾರು ಬರ್ತಾರೆ, ಮತ್ತೆ ಕ್ಲೀನ್ ಮಾಡ್ತಾರೆ, ಮತ್ತೆ ನಿದ್ದೆ ಬರ್ತಿಲ್ಲ, ನನಗೆ ಬೆಡ್ ಕ್ಲೀನ್ ಆಗಿದೆ. ಏನು ಎಷ್ಟು ಕ್ಲೀನ್ ಮಾಡಿದ್ರು ಹಿಂಗೆ ಹೇಳ್ತಾನಲ್ಲ ಯುವರಾಜ ಅಂತ. ಸರಿ ಕೊನೆಗೆ ಎಲ್ಲ ಬೆಡ್ ತೆಗಿತಾರೆ. ಬೆಡ್ ತೆಗೆದು 20 ಬೆಡ್ಶೀಟ್ಗಳು ಹಾಕಿರ್ತಾರೆ. ಒಂದೊಂದು ಬೆಡ್ಶೀಟ್ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾರೆ. 20ನೇ ಬೆಡ್ಶೀಟ್ ಕೆಳಗಡೆ ಒಂದೇ ಒಂದು ಕೂದ್ಲಿರುತ್ತೆ. ಅವಾಗ ಇನ್ನೂ ಆಶ್ಚರ್ಯ ಪಡ್ತಾರೆ, ಏನಪ್ಪ ಅದ್ರ ಕೆಳಗಡೆ ಇರೋ ಕೂದ್ಲಿ ಇವನಿಗೆ ಡಿಸ್ಟರ್ಬ್ ಆಯ್ತಲ್ಲಪ್ಪ, ಇವನೆಂತ ಇವ್ ರಾಜ ಇರ್ಬೇಕು. ಎಲ್ಲ ವಿಷಯ ಇವಾಗ ರಾಜನ್ ಗೊತ್ತಾಗತ್ತೆ. ಇವಾಗ ರಾಜ ಸೆಲೆಕ್ಟ್ ಮಾಡ್ಬೇಕು. ರಾಜ ಯುವರಾಣಿಗೆ ಬಿಡ್ತಾನೆ, ನೋಡಮ್ಮ ಈ ತರ ಇದಾರೆ ಮೂವರು ಇಷ್ಟು ಬುದ್ಧಿವಂತರಿದ್ದಾರೆ, 3ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀಯ ನೀನೇನು ಯೋಚಿಸು. ಇವಾಗ ಬೇತಾಳ ವಿಕ್ರಮಾದಿತ್ಯನ್ಗೆ ಹೇಳ್ತಾನೆ, ಇವಾಗ ನೀನ್ ಹೇಳೋ ಮಹಾರಾಜ, ಅಕಸ್ಮಾತ್ ನೀನೇನಾದ್ರು ಯುವರಾಣಿ ಆಗಿದ್ದ, ಆ ಯುವರಾಣಿ ಯಾರನ್ನ ಸೆಲೆಕ್ಟ್ ಮಾಡಿರ್ಬೋದು 3ರಲ್ಲಿ? ಉತ್ತರ ಗೊತ್ತಿದ್ದು ನೀನ್ ಹೇಳಿಲ್ಲ ಅಂದ್ರೆ ನಿನ್ ತಲೆ 1000 ಓಡಾಗತ್ತೆ ಅಂತ. ಇವಾಗ ನೀ ಹೇಳು, ಯಾರು ಬುದ್ಧಿ? ನಾನಾಗಿದ್ರೆ 3 ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ಲ.
ಅಷ್ಟೊಂದು ಬುದ್ಧಿ ಜೊತೆ ಜೀವನ ಮಾಡೋದ್ ಕಷ್ಟ ಅಲ್ಲ. ಮೋಸ್ಟ್ಲಿ ಅದೇ ಫಸ್ಟ್ ಒನ್ ವಾಸನೆ ಅವನ್ನ ಕಂಡು ಹಿಡಿದಿರು. ಯಾವ ವಾಸನೆ? ಅದೇ ಹಸು ವಾಸನೆ ಬರ್ತದೆ ನನಗೆ ಅಂತ ಯುವರಾಜ ಇದ್ನಲ್ಲ ಅವನ್ನ ಸೆಲೆಕ್ಟ್ ಮಾಡಿರ್ಬೋದಾ? ಹಸು ವಾಸನೆ ಅಂದ್ರೆ ಮತ್ತೆ ಇವನ್ ನಾಲ್ಗೆ ಟೇಸ್ಟ್ ಯಾವಾಗೋ ಎಲ್ಲ ಗಿಡಕ್ಕೆ ಹಾಕಿರೋ ಸಗಣಿ ಟೇಸ್ಟ್ ಇವನಿಗೆ ಸಿಕ್ತಲ್ಲ. ಸಗಣಿ ಗಿಡಕ್ಕೆ ಹಾಕಿರೋ ಸಗಣಿ ಬಂದು ಅಕ್ಕಿಗ್ ಬಂದು ಅಕ್ಕಿ ಅನ್ನ ಆದ್ರೂ ಇನ್ನು ಸಗಣಿ ಇದೆ ಹೇಳ್ತಾರೆ. ಅಲ್ಲ ಅಕ್ಕ ಅವನು ಎಲ್ಲದಕ್ಕೂ ಕೋಳಿ ಗೊಬ್ಬರ ಮತ್ತೆ ಹಸು ಗೊಬ್ಬರನೇ ಹಾಕದಲ್ಲ, ಕಾಮನ್ ಆಗಿ ಅವ್ನು ಮೋಸ ಮಾಡಿರ್ಬೋದಲ್ಲ. ಮೋಸ ಏನಿಲ್ಲ, ಮೂವರು ಜೆನ್ಯೂನ್ ಕಮ್ಯುನಿಟಿಯಲ್ಲಿ ಯಾರು ಗ್ರೇಟ್ ಅಂತ. ಸರಿ, ನೀನ್ ಸಬ್ಸ್ಕ್ರೈಬರ್ಸ್ ನ ಕೇಳು. ಹೌದು. ಮಾಡಿಲ್ಲ ಅಂತ Correct. ಆಮೇಲೆ ನಾನು ಹೇಳ್ತೀನಿ. ಕರೆಕ್ಟ್ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ಆನ್ಸರ್. ನೋಡೋಣ ಎಷ್ಟು ಬುದ್ಧಿವಂತಿದ್ದಾರೆ ಈ ಸಬ್ಸ್ಕ್ರೈಬರ್ಸ್. ಸಬ್ಸ್ಕ್ರೈಬರ್ಸ್ ಎಲ್ಲ ಜನ ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಮೈ ಸಬ್ಸ್ಕ್ರೈಬರ್ಸ್. ಇನ್ನೊಂದು ಸಬ್ಸ್ಕ್ರೈಬರ್ ಬಂದ್ರು ನೋಡು. ಜವಿಮಾ, ನೀನು ಮಮ್ಮು ತಿಂತ್ಯಾ ಒದೆ ತಿಂತ್ಯಾ? ಒದೆ ಹೆಂಗ್ ತಿಂತ್ಯಾ? ಆ ರೀಲ್ ಇದೆ, ನೋಡಿಲ್ಲ ಅಂತ ನೋಡಿ. A few moments later. ಮುಲ್ತಾನಿ ಮಿಟ್ಟಿ ಅಂದ್ರೆ ಏನ್ ಗೊತ್ತಾ? ಮುಲ್ತಾನಿ ಮಟ್ಟಿ ಅಂದ್ರೆ ಏನ್ ಗೊತ್ತಿಲ್ಲ. ಮಣ್ಣದು. ಅದೇ ಮಟ್ಟಿ ಅಂದ್ರೆ ಮಟ್ಟಿ ಗೊತ್ತು, ಮುಲ್ತಾನಿ ಅಂದ್ರೆ ಗೊತ್ತಿಲ್ಲ. ಮಟ್ಟಿ ಅಂದ್ರೆ ತೆಲುಗು, ಮಿಟ್ಟಿ ಇದು. ಮಿಟ್ಟಿ ಅಂದ್ರೆ ಹಿಂದಿ ತಾನೆ. ಪಾಕಿಸ್ತಾನಲ್ಲಿರೋ ಮುಲ್ತಾನಿ ಅನ್ನೋ ಊರಲ್ಲಿ ಸಿಗೋ ಮಣ್ಣಿ. ಹಾಗಾದ್ರೆ ನಾವು ಪಾಕಿಸ್ತಾನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವೇನೋ? ಮುಲ್ತಾನಿ ಅಂದ್ರೆ ಪಾಕಿಸ್ತಾನಿಂದ ಸಿಗೋದು. ಹೌದಾ? ಮತ್ತೆ ಇವಾಗ ನಿಮ್ಗೆ ಹಚ್ಲ ಬೇಡ ಇದನ್ನ. ಪಾಕಿಸ್ತಾನ ಅಂದ್ರೆ ಏನು? ಅದು ಮೊದ್ಲು ಇಂಡಿಯಾದ ಅಲ್ಲ, ಸರಿ ಅದು ಇಂಡಿಯಾದಿಂದ ಸಪರೇಟ್ ಆಗಿರೋದು. ಹಂಗಂದ್ರೆ ಇವಾಗ ಈ ವಿಡಿಯೋದಲ್ಲಿ ಹೇಳಲ್ವಾ ಅಷ್ಟು ಅದು ಸ್ಟೋರಿದು ಆನ್ಸರ್ ವಿಕ್ರಮಾದಿತ್ಯ? ಇಲ್ಲ ಅದ್ರಲ್ಲಿ ವಿಕ್ರಮಾದಿತ್ಯನೂ ಒಬ್ನಾ? ಇಲ್ಲ, ವಿಕ್ರಮಾದಿತ್ಯನ್ಗೆ ಬೇತಾಳ ಕತೆ ಹೇಳೋದು ಅಷ್ಟೇ. ಹಂಗೆ. ಸೊ ಆನ್ಸರ್ ಹೇಳುವಾಗ ಯಾವಾಗ ವಿಕ್ರಮಾದಿತ್ಯ ಬಾಯಿ ಬಿಡ್ತಾನೋ ಬೇತಾಳ ಮತ್ತೆ ಹೋಗಿ ಮರ ಹತ್ತತ್ತೆ. ಕರೆಕ್ಟ್ ಆನ್ಸರ್ ಹೇಳಿದ್ರೆ ಏನ್ ಅವ್ನ್ ಬಾಯಿ ಬಿಟ್ರೆ ಒಂದು ವ್ರತ ಮುರ್ದಂಗಲ್ಲ. ಓ ಅದಕ್ಕೆ ಬೇತಾಳ ಕತೆ ಹೇಳೋದು. ಕತೆ ಹೇಳ್ಬಿಟ್ಟು ಉತ್ತರ ಗೊತ್ತಿದ್ದು ನೀನ್ ಹೇಳಿಲ್ಲ ಅಂದ್ರೆ ನಿನ್ ತಲೆ 1000 ಹೋಳಾಗತ್ತೆ ಅಂದಾಗ ಅವನ್ ಆನ್ಸರ್ ಹೇಳಲೇಬೇಕಾಗುತ್ತೆ. ಹೌದೌದು. ಆನ್ಸರ್ ಹೇಳಿದಾಗ ವಾಪಸ್ ಹೋಗಿ ಮರ ಹತ್ ಬಿಡುತ್ತೆ. ಸೊ ಮತ್ತೆ ವಿಕ್ರಮಾದಿತ್ಯ ಮತ್ತೆ ಹೋಗ್ತಾನೆ, ಮರದಿಂದ ಮತ್ತೆ ಬೇತಾಳನ್ನ ಇಳಿಸ್ತಾನೆ, ಇಳಿಸ್ದಾಗ ಮತ್ತೆ ಕತೆ ಹೇಳುತ್ತೆ. ಹಿಂಗೆ ರಿಪೀಟ್ ನಡೀತಾನೆ ಇರುತ್ತೆ. ಅದಕ್ಕೆ ವಿಕ್ರಮಾದಿತ್ಯ ಬೇತಾಳನ್ ಕತೆಗಳು ಅಂತ ಹೇಳೋದು. ಕೊನೆಗೂ ಇಷ್ಟಕ್ಕೂ ವಿಕ್ರಮಾದಿತ್ಯ ಬೇತಾಳನ್ ಕರ್ಕೊಂಡ್ ಹೋದ್ನಾ ಇಲ್ವಾ? ಎಲ್ಲಾ ಸ್ಟೋರಿಗಳು ಬರ್ತಾನೆ ಇರ್ತದೆ. ಬೇತಾಳನ್ ಕರ್ಕೊಂಡು ಹೋದ್ನೆಲ್ಲ ನಂಗೂ ಗೊತ್ತಿಲ್ಲ. ನಾನೊಂದು ಬುಕ್ ಓದಿದೀನಿ, ಅದ್ರಲ್ಲೊಂದು ಒಂದು 70-80 ಕತೆಗಳು ಓದಿದೀನಿ. ಬರೇ ವಿಕ್ರಮಾದಿತ್ಯ ಮತ್ತೆ ಬೇತಾಳದ್ದು ಕತೆಗಳು. ಹೌದು, ಎಲ್ಲ ಅದ್ರಲ್ಲೂ ಕ್ವಶನ್ ಇರುತ್ತೆ, ಆನ್ಸರ್ ಇರುತ್ತೆ. ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಡೈಲಿ ದಿನಚರಿ ಅಂತ ಯಾಕೆ ಹೆಸರಿಟ್ರು ಗೊತ್ತಾ? ಡೈಲಿ ಏನ್ ನಾವು ಕಾಮನ್ ಆಗಿ ಇವಾಗ ಇದನ್ನ ನಾವ್ ಯಾವಾಗ್ಲೂ ಮಾಡ್ತೀವಿ, ಕರೆಕ್ಟಾ? ಇದೇ ಜಸ್ಟ್ ಮನೇಲಿ ನಾವ್ ಏನ್ ಮಾಡ್ತೀವಿ ಅದನ್ನೇ ವಿಡಿಯೋ ತೋರಿಸ್ಬೇಕಲ್ಲ. ಇವಾಗ ಎಷ್ಟೊಂದ್ ಜನಕ್ಕೆ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಥವಾ ಏನ್ ಮಾಡೋದು ಮನೆಯಲ್ಲಿ, ಆತರ ಏನೇನೋ ಡೌಟ್ಸ್ ಇರ್ತಾವಲ್ಲ. ಅವ್ರು ಏನ್ ಬೇಕೋ ಈ ತರ ನೋಡ್ಕೊಂಡು, ಸಮ್ಟೈಮ್ಸ್ ಏನಾಗುತ್ತೆ ಏನಂತಾರೆ ನೋಡಕ್ ಎಂಟರ್ಟೈನ್ಮೆಂಟ್ ಬೇಕಲ್ಲ. ಅಂದ್ರೆ ಬಿಗ್ ಬಾಸ್ ಮನೆ ತರ, ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗತ್ತೆ ಎಲ್ಲಾರು ಹೆಂಗ್ ನೋಡ್ತಾರ ಹಂಗೆ. ನಾನು ಬಿಗ್ ಬಾಸ್ ಹೋಗ್ಬೇಕಂತಿದ್ನಲ್ಲ, ಅದನ್ನ ನಿಂಗೆ ತೀರಿಸ್ತಾ ಇದೆ ನನ್ನ ಆಸೆ. ನೀವ್ ಹೆಂಗ್ ಅನ್ಕೊಂಡ್ರೆ ಹಂಗೆ. ಹೇಳ್ಬಿಡ್ರಿ ಹೋಗ್ಲಿ ಆನ್ಸರ್, ಕುತೂಹಲ ತಡೆಕ್ ಆಗ್ತಿಲ್ಲ. ನನ್ಗೆ ಹೇಳ್ಬಿಡ್ರಿ, ನಾನು ಅವ್ರಿಗೆ ಯಾರು ಹೇಳಲ್ಲ. ಬೇಡ, ನೋಡೋಣ ಕಮೆಂಟ್ಸ್ ಎಲ್ಲ ಏನ್ ಬರುತ್ತೆ. ನಮ್ ಚಾನಲ್ ಇನ್ನ ಹೊಸಬ್ರು, ಎಲ್ಲ ಗೊತ್ತಿರೋರೆ, ನಮ್ ರಿಲೇಟಿವ್ಸೇ. ಏನೋ ಯಾರಾದ್ರೆ ಕಮೆಂಟ್ಸ್ ಅಲ್ಲಿ ನೋಡಿ ನಾವು ತಿಳ್ಕೊಬೋದು ಏನೇನ್ ರೀಸನ್ಸ್ ಕೊಡ್ಬೋದು ಅಂತ. ಇನ್ನೊಂದ್ ಕತೆ ಹೇಳ, ಅಂದ್ರೆ ಮಾರಲ್ ಸ್ಟೋರಿ ಅಂತ ರಾಜ್ಕುಮಾರ್ ಸರ್ ಹೇಳಿದ ಕತೆ.
ಒಂದ್ಸಲ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅನ್ಸುತ್ತೆ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಕ್ಕಳು ಓದ್ತಿರ್ತಾರೆ, ಗೊತ್ತಲ್ವಾ, ವರ್ಲ್ಡ್ ಫೇಮಸ್ ಯೂನಿವರ್ಸಿಟಿ, ಅಲ್ಲಿ ಮಕ್ಕಳು ಓದ್ತಿರ್ತಾರೆ. ಓದುವಾಗ 3-4 ಜನ ನಮ್ಮ ಮಕ್ಕಳು ಇರ್ತಾರೆ. ಮಕ್ಕಳಂದ್ರೆ ಸ್ಟೂಡೆಂಟ್ಸ್, ಚಿಕ್ಕ ಮಕ್ಳು ಅಂತ ಅನ್ಕೊಂಡ್ರೆ, ಮಕ್ಕಳು ಅಂದ್ರೆ ನಾವು ನಮ್ಮ ಸ್ಟೂಡೆಂಟ್ಸ್ ಮಕ್ಕಳು ಅಂತ ಅಂತೀವಿ. ಸ್ಟೂಡೆಂಟ್ಸ್ ಏನಾಗುತ್ತೆ, ತುಂಬಾ ಬಡವರು ಇರ್ತಾರೆ, ಅವ್ರಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ, ಮನೇಲಿ ತುಂಬಾ ಬಡವರು ಇರ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಹೆಂಗನ ಫೀಸ್ಗೆ ದುಡ್ಡು ಹೊಂದಿಸ್ಬೇಕಲ್ಲ, ಏನ್ ಮಾಡೋಣ ದುಡ್ಡಿಗೆ. ಅವಾಗ ಏನಾಗತ್ತೆ, ಇವರು 4 ಜನ ಒಂದು ಪ್ಲಾನ್ ಮಾಡ್ತಾರೆ, ನಾವು ಒಂದು ಶೋನ ಕಂಡಕ್ಟ್ ಮಾಡೋಣ, ಶೋಗೆ ಟಿಕೆಟ್ ಇಡೋಣ. ಟಿಕೆಟ್ ಬರತ್ತಲ್ಲ, ಟಿಕೆಟ್ ದುಡ್ಡನ್ನ ನಾವು ನಮ್ಮ ಎಜುಕೇಶನ್ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು. ಸರಿ, ಏನ್ ಶೋ ಮಾಡೋದು ಅಂತ. ಆ ಊರಲ್ಲೊಬ್ಬ ಮ್ಯೂಸಿಷಿಯನ್ ಇದ್ರು, ಅವ್ರ ಹೆಸರು ಏನೋ ಬರುತ್ತೆ, ಬಟ್ ಕೊನೆಯಲ್ಲಿ ವಿಸ್ಕಿ ಅಂತ ಇರ್ತಾರೆ. ಅವ್ರು ಒಂದ್ ಒಳ್ಳೆ ಮ್ಯೂಸಿಷಿಯನ್ ಇರ್ತಾರೆ. ಅವ್ರಿಗೆ ಈ ತರ ನಾವು ಒಂದು ಶೋ ಕಂಡಕ್ಟ್ ಮಾಡ್ಬೇಕು, ಶೋ ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಮಾಡ್ತೀರಾ? ಸರಿ ಮಾಡ್ತೀನಿ, ಬಟ್ ನನ್ನ ಶೋಗೆ ನಾನು ಖರ್ಚು ನನ್ನ ಚಾರ್ಜಸ್ $2,000, $2,000 ಆಗುತ್ತೆ. ಸರಿ ಆಯ್ತು, ಇವ್ರು ಅನ್ಕೊಂತಾರೆ, ಆಯ್ತು $10 ಇಡೋಣ ಟಿಕೆಟ್, ಎಷ್ಟು ಜನ ಬರ್ತಾರೋ ಬರ್ಲಿ, ಬಂದಿದ್ರಲ್ಲಿ $2,000 ಕೊಟ್ಟು ಮಿಕ್ಕಿದ್ದನ್ನ ನಾವು ನಮ್ಮ ಕಾಲೇಜ್ ಫೀಸ್ ಯೂಸ್ ಮಾಡ್ಕೊಳ್ಳೋಣ. ಸರಿ, ಶೋಗ್ ಬರ್ತಾರೆ ಜನ, ಅನ್ಕೊಂಡಷ್ಟೇ ಬರ್ತಾರೆ, ಅನ್ಕೊಂಡಿದ್ಕಿಂತ ಸ್ವಲ್ಪ ಕಡಿಮೆ ಜನ ಬಂದಿದ್ರು. ಸರಿ, ಶೋ ಎಲ್ಲ ಚೆನ್ನಾಗಿ ನಡೀತು. 3-4 ದಿನ ನಡೆಸ್ತಾರೆ ಶೋನ. ಶೋ ಎಲ್ಲ ಮುಗಿಯತ್ತೆ. ಮುಗ್ದಿದ್ದಾದ್ಮೇಲೆ ಅಷ್ಟು ದಿನದ್ದು ದುಡ್ಡನ್ನ ಟಿಕೆಟ್ ಎಲ್ಲ ಕೂಡ ಹಾಕಿ ಎಣಿಸ್ ನೋಡ್ತಾರೆ ಎಷ್ಟು ಬಂದಿದೆ. ಎಲ್ಲ ಎಣಿಸಿದಾಗ $1,600 ಬಂದಿದೆ. ಅವ್ರು ಕೊಡ್ಬೇಕಾಯ್ತು $2,000 ಅಲ್ವಾ. ಇನ್ನೇನ್ ಮಾಡಕ್ ಆಗಿಲ್ಲ, ಅವ್ರಿಗೆ ಕೇಳ್ತಾರೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ನಾವು ಸ್ಟೂಡೆಂಟ್ಸ್, ಇಷ್ಟು ದಿನ ನಮ್ಮ ನರ್ಸರು ನಮ್ಗೆ $1,600 ಅಷ್ಟೇ ಬಂದಿದ್ದು, 2,000 ನಮ್ ಕೈಲಿ ಕೊಡಕ್ ಆಗ್ತಲ್ಲ, ತಗೊಳ್ಳಿ $400, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ತಗೋಬೇಕಾದ್ರೆ ಅವ್ನಿಗೆ ಅನ್ಸತ್ತೆ, ಆಯ್ತು ನೀವೇನ್ ಅನ್ಕೊಂಡ್ರಿ, ನೀವ್ ಇಷ್ಟು ಬೇಜಾರು ಮಾಡ್ಕೊಂಡಿರಲ್ಲ, ನೀವೇನಕ್ಕೆ ನೀವು ಕಂಡಕ್ಟ್ ಮಾಡಿದ್ರಿ, ಏನಾರು ರೀಸನ್ ಇರುತ್ತಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಹಿಂಗೆ ನಾವು ತುಂಬಾ ಬಡವರು, ಫೀಸ್ಗಾಗತ್ತೆ ದುಡ್ಡು ಅಂತ ನಾವು ಮಾಡಿದ್ದು, ಬಟ್ ನಾವ್ ಅನ್ಕೊಂಡಂಗ ಆಗ್ಲಿಲ್ಲ, ದುಡ್ಡು ಬರಲಿಲ್ಲ. ಸರಿ, ಅವ್ರು ಹೇಳ್ತಾರೆ, ಇರ್ಲಿ ಬಿಡಿ, ನೀವು ಫೀಸ್ಗಲ್ಲ, ನೀವು ಫೀಸ್ಗೆ ಇಷ್ಟು ಕಷ್ಟಪಟ್ಟಿರೋ ದುಡ್ಡನ್ನ ನನಗೆ ಅಂತ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು ಫೀಸ್ಗೆ ಅಂತ ತಗೊಂಡ್ರೆ ನನಗೂ ಇಷ್ಟ ಇಲ್ಲ, ನೀವು ಫೀಸ್ಗೆ ಅಂತ ಯೂಸ್ ಮಾಡ್ಕೊಂಡ್ರಿ, ನನ್ಗೇನ್ ದುಡ್ಡು ಕೊಡೋದ್ ಬೇಡ ನೀವು. ಈ ಹುಡುಗರು ಖುಷಿ ಆಗ್ಬಿಟ್ಟು ಹೋಗೋರು ಫೀಸ್ ಕಟ್ಕೊಂಡು. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ವರ್ಷಗಳು ಕಳೆಯತ್ತೆ. ಕಳೆದಿದ್ದಾದ್ಮೇಲೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ನನಗೂ ನೆನಪಿಲ್ಲ, ಬಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿ ಯುದ್ಧ ಆಗಿ ತುಂಬಾನೇ ನಷ್ಟ ಆಗ್ಬಿಡ್ತಾರೆ. ನಷ್ಟ ಆದಾಗ ಯಾರ ಹತ್ರನ, ಊರಲ್ಲಿರೋ ಯಾರ ಹತ್ರನೂ ದುಡ್ಡುಗಳಿಲ್ಲ, ಯಾರಿಗೂ ತಿನ್ನೋದಕ್ಕೂ ಗತಿ ಇರ್ಲಿಲ್ಲ. ಸೊ ಇನ್ನೇನ್ ಮಾಡೋದು, ಊರಲ್ಲಿ ದೊಡ್ಡ ವ್ಯಕ್ತಿ ಅಂತ ಹಿಡಿದಿದ್ದು ಈ ವ್ಯಕ್ತಿನೇ. ಜನಗಳು ಬರ್ತಾರೆ, ಈ ವ್ಯಕ್ತಿನೂ ಒಳ್ಳೆಯವ್ರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಬಂದು ಕೇಳ್ತಾರೆ. ಇವ್ರ ಹತ್ರ ಇದ್ದಿದ್ದಷ್ಟು ದುಡ್ಡಷ್ಟುನು ಊರ್ಗೆ ಜನಗಳಿಗೆ ಎಲ್ಲ ಕೊಟ್ಬಿಡ್ತಾರೆ. ಕೊಟ್ಟಿದ್ದಾದ್ಮೇಲೆ ಇನ್ನೂ ಆ ಊರಲ್ಲಿ ಏನಂತಾರೆ, ಊಟಕ್ಕೆ ಅದಕ್ಕೆಲ್ಲ ತುಂಬಾ ಕಷ್ಟ ಆಯ್ತು. ಇವ್ರು ಏನ್ ಮಾಡ್ತಾರೆ, ಇರ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲಾ ಕಡೆ, ಅಂದ್ರೆ ಪ್ರಪಂಚದ ಎಲ್ಲಾ ಕಡೆ ಲೆಟರ್ಗಳು ಹಾಕ್ತಾರೆ. ಅದ್ರಲ್ಲಿ ಅಮೆರಿಕಾಗ್ ಲೆಟರ್ ಹಾಕ್ತಾರೆ, ಯಾಕಂದ್ರೆ ಅವಾಗಿಂದಲೂ ಸ್ವಲ್ಪ ದುಡ್ಡಿರೋ ದೇಶ ಅಲ್ವಾ, ಅಲ್ಲಿರೋ ಯಾರು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಲೆಟರ್ ಹಾಕಿ ಒಂದ್ ಸ್ವಲ್ಪ ದಿನಕ್ಕೆ, ಅಂದ್ರೆ ಗೊತ್ತಲ್ಲ, ಲೆಟರ್ ಹೋಗೋದಕ್ಕೆ ಬರೋದಕ್ಕೆ ಒಂದಷ್ಟು ಒಳ್ಳೆ ಹಣ ಬರುತ್ತೆ. ಇವ್ರು ಬಂದಿದ್ ಹಣ ಹಂಗೆ ಕಳಿಸ್ತಾನೆ ಇರ್ತಾರೆ, ಹಣ ಅಲ್ಲಿಂದ ಅಮೆರಿಕನ್ ಹಣ ಬರ್ತಾನೆ ಇರ್ತದೆ. ಸರಿ, ಇವರು ಎಲ್ಲಾರ್ಗು ಊಟ ಹಾಕ್ಸಿ ಆಗಿದ್ ನಷ್ಟದಿಂದ ಎಲ್ಲಾರು ಹೊರಗ್ ಬರೋಷ್ಟು ಹಣ ಬಂತು ಇವ್ರಿಗೆ. ಹಣ ಬಂದ ಮೇಲೆ ಆ ಹಣದಲ್ಲಿ ಎಲ್ಲಾರ್ಗುನು ಊಟ ಹಾಕಿ ಅವ್ರವ್ರ ಮನೆಗಳಿಗೆ ಎಲ್ಲ ಸಹಾಯ ಮಾಡಿ ಎಲ್ಲ ಒಂದ್ ರೇಂಜ್ಗೆ ಸೆಟ್ ಆಯ್ತು. ವರ್ಲ್ಡ್ ವಾರು ಎಂಡ್ ಆಯ್ತು, ಎಲ್ಲಾರು ಒಂದು ರೇಂಜ್ಗೆ ಸೆಟ್ ಆದ್ರು. ಅವಾಗ ಇವ್ರಿಗೆ ಅನ್ಸುತ್ತೆ, ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರಲ್ಲ, ಹೋಗಿ ಅವ್ರಿಗೆ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳ್ಬಿಡೋಣ, ಲೆಟರ್ ಅಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ
ಇವರೇ ಡೈರೆಕ್ಟ್ ಆಗಿ ಅಮೆರಿಕಾಗ್ ಬರ್ತಾರೆ. ಅಮೆರಿಕಾಗ್ ಬಂದಾಗ ಅಲ್ಲಿ ಇದ್ರಲ್ಲ ಆಫೀಸರ್ ಹೆಲ್ಪ್ ಮಾಡಿದ ಆಫೀಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಹೇಳಿದಾಗ ಅವ್ರು ಹೇಳ್ತಾರೆ, ನೀವು ನಮಗ್ ಥ್ಯಾಂಕ್ಸ್ ಹೇಳ್ಬೇಡಿ, ನಾವೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನೀವು ನಮಗ್ ಹೆಲ್ಪ್ ಮಾಡಿದ್ರಿಂದ ನಾನ್ ಇಂತ ಸ್ಥಿತಿ ನಾನ್ ನಿನ್ಗೆ ಏನ್ ಹೆಲ್ಪ್ ಮಾಡಿದ್ನಪ್ಪ ಅಂತೀವಿ ಅಂತ. ಅವಾಗ ನೀವ್ ಒಂದ್ಸಲ ನಮ್ಗೆ ಸ್ಕೂಲ್ಗೆ ಎಜುಕೇಶನ್ ದುಡ್ಡು ಕೊಟ್ಟಲ್ಲ, ಅವರೇ ನಾವು. ಅವಾಗ ನೀವು ಸಹಾಯ ಮಾಡಿದ್ರಿಂದಾನೇ ನಾವು ಓದ್ಕೊಂಡು ಇಷ್ಟು ದೊಡ್ಡ ವ್ಯಕ್ತಿಗಳಾಗಿ ಇಲ್ಲಿಂದ ಅಮೆರಿಕಲ್ಲಿ ಇಷ್ಟು ದೊಡ್ಡ ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಂಗಾಯ್ತು. ಸೊ ನಾವ್ ಮೇಲೆ ಬರೋದಕ್ಕೆ ನೀವು ಕಾರಣ. ನೀವು ಮಾಡಿರೋ ಸಹಾಯದಲ್ಲಿ ನಾವು ಒಂದು ಸ್ವಲ್ಪ ಸಹಾಯ ಮಾಡಿದ್ವಿ ಅಷ್ಟೇ ಅಂತ ಬಹಳ ಖುಷಿ ಆಯ್ತು. ಇದು ನಡೆದಿದ್ದ ಘಟನೆ, ರಿಯಲ್ ನೋಡ್ಬೋದು ಗೂಗಲ್ ಅಲ್ಲಿ ಅವರ ಹೆಸರು ಸಮಥಿಂಗ್ ವಿಸ್ಕಿ ಅಂತಾನೆ ಎಂಡ್ ಆಗತ್ತೆ. ಏನು ನೀತಿ ಪಾಠ ಇದರಿಂದ ಕಲಿಬಹುದು ಅಂದ್ರೆ, ಯಾವತ್ತ ನೀನ್ ಎಲ್ಲೇ ಹೆಲ್ಪ್ ಮಾಡಿದ್ರು ಆ ಹೆಲ್ಪ್ ಎಲ್ಲಿಗೂ ಸುಮ್ನೆ ಹೋಗ್ಬಿಡಲ್ಲ. ನೀನ್ ಮಾಡಿದ್ದು ಮತ್ತೆ ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಅಂದ್ರೆ ಇವಾಗ ನಾನು ನಿಮ್ಗೆ ಫ್ರೀಯಾಗಿ ಮೇಕಪ್ ಮಾಡ್ತಾ ಇದ್ದೀನಿ, ನನಗೂ ಫ್ರೀಯಾಗಿ ಮೇಕಪ್ ಬರುತ್ತೆ. ಇಲ್ಲಿ ನೋಡಿ ಫ್ರೆಶ್ ಅನ್ಸೈತಲ್ಲ. ಇವಾಗ ಲಾಸ್ಟ್ ಸ್ಟೆಪ್ ಇದೊಂದು ಹಾಕ್ಬಿಡ್ತೀನಿ. ಇದು ಬಂದು ಇವಾಗ ನಾವಿಷ್ಟೊತ್ತು ಏನಂತಾರೆ ಅವೆಲ್ಲ ಪ್ರಾಡಕ್ಟ್ ಎಲ್ಲ ಹಚ್ಚಿದ್ವಲ್ಲ, ಅದು ಮಾಡುವಾಗ ಪೋರ್ಸ್ ಓಪನ್ ಆಗಿರುತ್ತೆ. ಇದನ್ನ ಹಾಕಿದ್ರೆ ತಣ್ಣಗಾಗಿ ಅದ್ರಲ್ಲಿ ಧೂಳ್ ಕುತ್ಕೊಂಡಿರೋದೆಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ. ಇದ್ ಹಾಕೊಂಡ್ರೆ ನಮ್ಗೆ ಒಂಥರ ರಿಲೀಫ್, ಚೆನ್ನಾಗಿ ತಣ್ಣಗಾಗುತ್ತೆ. ಚಾರ್ಕೋಲ್ ಗಡ್ಡ ಕೆನೆ ನೋಡು, ನಿಮ್ ಚಿಕ್ಕಪ್ಪ ಇವಾಗ ಗೋಸ್ಟ್ ಆಗ್ಬಿಟ್ರು. ಗಡ್ಡಕ್ಕೆ ಅಂಟ್ಕೊಳ್ತದೆ ಅಂಟಿಸ್ಕೊಳ್ರಿ, ಏನಾಗಲ್ಲ, ಹಂಗೆ ಇರ್ಲಿ, ತಣ್ಣಗಿರ್ತದೆ. ಇನ್ನ ಕೆಳಗಡೆ ಬರ್ಬೇಕು ಅಷ್ಟೇ. ಅವ್ರದ್ದು ಗಾಣೆ ದೊಡ್ಡದು, ಕಣ್ಣು ದೊಡ್ಡದು, ಏನ್ ಮಾಡಕ್ ಆಗಲ್ಲ. ಇದೊಂದು ಲಾಸ್ಟ್ ಸ್ಟೆಪ್. ತೆಗಿ, ಇದೊಂದು ಲಾಸ್ಟ್ ಸ್ಟೆಪ್. ಇದು ಫುಲ್ ತಣ್ಣಗಾದ್ಮೇಲೆ ನೀರೆಲ್ಲ ಇದು ತಣ್ಣಗನ್ಸಾಯ್ತಾ? ಜವಿ ಹೆಂಗಿದಾರೆ ಡ್ಯಾಡಿ? ನಾನು ವೈಟ್ ಮಾಡಕ್ಕೆ ಬ್ಲಾಕ್ ಮಾಡ್ಬಿಡ್ತೀನಿ ಡ್ಯಾಡಿ. ಇವಾಗ ಇಲ್ಲಿ ನೋಡಿ, ಇದು 15 ಮಿನಿಟ್ಸ್ ಆಗಿದೆ. ಹಾಕಿ ಆದ್ಮೇಲೆ ಈಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ನಿಧಾನಕ್ಕೆ ಹಿಂಗ್ ರೋಲ್ ಮಾಡಿ ಮೇಲೆಯಿಂದ ತೆಗಿರಿ. ಸ್ಕಿನ್ ಫುಲ್ ಗ್ಲೋ ಆಗ್ತಾ ಇದೆ, ಹಂಗೆ ಪಳಪಳ ಅಂತ ಫುಲ್ ತಣ್ಣಗೆ ಅನಿಸ್ತಾ ಇದೆಲ್ಲ, ಪಳಪಳ ಅಂತ ಹೊಳಿತಾ ಇದೆ ನಿಮ್ ಸ್ಕಿನ್ನು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿದೆ ರಿಸಲ್ಟು. ಸುಮ್ನೆ ಸಾಯಂಕಾಲ ಹೊತ್ತು ಫ್ರೀ ಆಗಿರೋವಾಗ ಯಾವ್ದಾರ ಮಾಡೋಣ ಅಂತ ಹಂಗ್ ಮಾಡ್ತಾ ಇದ್ವಿ. ಪಳಪಳ ಅಂತ ಹೊಳಿತಾ ಇದಾರೆ. ನನ್ಗಿಂತ ಬೆಳ್ಳಗಾಗ್ಬಿಟ್ಟಿದ್ದಾರೆ. ಸೊ ಈ ವ್ಲಾಗ್ ಅಲ್ಲಿ ಸುಮ್ನೆ ಯಾವತ್ತಾದ್ರೂ ಫ್ರೀ ಆಗಿರುವಾಗ ಸಾಯಂಕಾಲ ಹಿಂಗ್ ಮಾಡ್ತಾ ಇರ್ತೀವಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.